ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಉದ್ಯಮಿದಾರ ಹಾಗೂ ಅಂಜುಮನ ಕಮಿಟಿ ಅಧ್ಯಕ್ಷರು ತೌಫೀಕ್ ಪಾರ್ಥನಳ್ಳಿ ಅವರ ಮನೆಗೆ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಭೇಟಿ ನೀಡಿ ಅವರ ಮಗನಾದ ಯಯ್ಯಾ ತೌಫೀಕ್ ಪಾರ್ಥನಳ್ಳಿ ಹಾಗೂ ಪಕ್ಷದ ಮುಖಂಡ ಬಕ್ಕರ ಕುಡಚಿ ಇವರ ಹುಟ್ಟುಹಬ್ಬವನ್ನು ಕೇಕ ಕತ್ತರಿಸುವ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು. ತದನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಬಾಗಲಕೋಟೆಯ ಚುನಾವಣೆಯಲ್ಲಿ ಮತದಾರರ ಒಲವು ಕಾಂಗ್ರೆಸ್ ಪರವಾಗಿದೆ. ಅಂದಾಜು 25,000 ಮತಗಳ ಅಂತರದಿಂದ ನಮ್ಮ ಅಭ್ಯರ್ಥಿ ಗೆಲುವು ಎಂದರು. ಬಾಗಲಕೋಟೆ ಚುನಾವಣೆ ಮತದಾರ ಒಲವು ಕಾಂಗ್ರೆಸ್ ಪರವಾಗಿದೆ. ಅದಕ್ಕೆ ಕಾರಣ ಏನಂದರೆ ಬಹಳ ಸರಳ ವ್ಯಕ್ತಿತ್ವ, ನೀತಿ, ಮಾತು ಮೃದು. ಯಾರಾದರೂ ಕಿರಿಯವರೇ ಬರಲಿ, ನನ್ನ ಮತದಾರಪ್ಪ ಅಂತೇಳಿ ಅವ್ರು ಗೌರವ ಕೊಟ್ಟು ಮಾತಾಡ್ತಕ್ಕಂಥ ರೀತಿ ನೀತಿ. ಅದ್ರ ಜೊತೆಗೆ ಅವ್ರಿಗೆ ಅವಧಿ 5 ವರ್ಷ ಕೊಟ್ಟಿದ್ರು ಜನ. ಅವ್ರು ಯಾವಾಗಲೂ ಆರಾಮಿಲ್ಲ ಅಂದಾಗೂ ನಾನು ಕಾರ್ಯಕರ್ತರ ಋಣದಾಗ ಸಾಯಬಾರ್ದು, ನಾವು ಅವ್ರ ಹತ್ರ ಹೋಗಬೇಕು ಅಂತೇಳಿ ಆರಾಮಿಲ್ಲಂದ್ರೂ ಜನರ ಜೊತೆ ಬದುಕೊಂಡಂಥ ಎಚ್.ವೈ. ಮೇತಿ ಅವರು. ಇವತ್ತು ಅವರಿಲ್ಲ, ಅದರಿಂದ ಚುನಾವಣೆ ಬಂತು. ಅವರು ಭಾಳ ಒಳ್ಳೆಯ ಕೆಲಸಗಳು ಮಾಡಿದಂದರೆ ಮೆಡಿಕಲ್ ಕಾಲೇಜ್ ಭಾಳ ದಿವಸಗಳಿಂದ ಕನಸಿತ್ತು. ಅವರಿದ್ದಾಗಲೇ ಅಡಿಗಲ್ ಆಗಬೇಕಾಗಿತ್ತು ಶಂಕುಸ್ಥಾಪನೆ. ಹೆಲ್ತ್ ಸರಿಯಾಗಿ ಹೋಗಲಿಲ್ಲ, ಆರಾಮ ಆದ ನಂತರ ಮಾಡೋಣಂದು ತಿಳ್ಕೊಂಡು, ಬಟ್ ಅವರು ಇವತ್ತಿಲ್ಲ. ಆದರೆ ಮೆಡಿಕಲ್ ಕಾಲೇಜ್ ಶಂಕುಸ್ಥಾಪನೆ ಇವತ್ತು ಪ್ರಾರಂಭ ಆಗ್ತದೆ. ಅಲ್ಲಿ ಮಧ್ಯಮ ವರ್ಗ ಬಡವರಿಗೆ ಇವತ್ತೇನು ದುಬಾರಿ ಚಿಕಿತ್ಸೆ ವೆಚ್ಚವನ್ನು ಭರಿಸ್ಲಿಕ್ಕೆ ಆಗ್ತಕ್ಕಂಥ ಬಡವರಿಗೆ ಸಹಾಯಕಾರಿ ಆಗ್ತಕ್ಕಂಥ ಕೆಲಸ ಆಯಿತು. ಅವ್ರ ಮಧುರ ಸ್ವಭಾವದ ಜೊತೆಗೆ ಇವತ್ತು ಅವ್ರ ಮಗಿಗೆ ಕೊಟ್ಟು ನೋಡಿದ್ರು. ಅವ್ರ ಮಗ ಹೆಂಗದಾನೆ, ಆ ಮನೆತನದಿಂದ ಬಂದದ್ರಿಂದ ಸಹಜವಾದ ಸ್ವಭಾವವನ್ನು ತಿಳಿದ. ಇವತ್ತು ನಾನು ಪ್ರಚಾರದಲ್ಲಿ ಹೋದಾಗೆಲ್ಲ ಶಾಲ ಮಾಲಿ ಆರತಿ ಹಾಕಿ ಆರತಿ ಬೆಳಗಿಸೇ ಗೆದಿಸ್ತೀವಿ, ನಮ್ಮ ಹುಡುಗಿಗೆ ಗೆದಿಸ್ತೀವಿ ಅಂತಕ್ಕಂಥದ್ದು ನೋಡಿದಾಗ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಜನರು. ಮತ್ತು ಅವ್ರು ಯಾವತ್ತೂ ಈ ಗಲಾಟೆ ಗದ್ದಲಗಳಾದಾಗ ಪರಿಹರಿಸೋಕ್ಕೆ ಪ್ರಯತ್ನ ಪಟ್ಟರೆ ವಿನ ನಮ್ಮ ವಿರೋಧ ಎದುರಾಳಿದಲ್ಲ ಒಂದು ಗುಂಪಿನ ಪರವಾಗಿ ನಿಲ್ತಕ್ಕಂಥ ಕೆಲಸ ಮಾಡಿದಿಲ್ಲ. ಹಂಗಿಲ್ಲ. ಅದಕ್ಕೆ ನಿಲ್ಲವನ್ನು ನೋಡಿದಾಗ ಗೆಲುವು ನಮ್ದು ಆಗಿದೆ, ಜನರು ನಮ್ಮ ಪರವಾಗಿದ್ದಾರೆ ಅಂತಕ್ಕಂಥದ್ದು ತಿಳಿದು ಬರ್ತದೆ. ನಾನು 25,000 ತಿಳ್ಕೊಂಡಿದ್ದೆ. ಇವತ್ತು ಜನರ ರೆಸ್ಪಾನ್ಸ್ ನೋಡಿದರೆ ಇನ್ನೂ ಹೆಚ್ಚಿಗೆ ಆಗುವಂಥ ಲಕ್ಷಣ. ಟಿಕೆಟ್ ಕೊಡೋದ್ರೊಳಗೆ ಕುಟುಂಬದೊಂದು ಸ್ವಲ್ಪ ಅಡಚಣೆ ಆಯ್ತಂತ. ಟಿಕೆಟ್ ಕೊಡೋದೆಲ್ಲ ಅದು ಹೈಕಮಾಂಡ್. ಅವರೆಲ್ಲ ರಿಪೋರ್ಟ್ ತರಿಸ್ಕೊಂಡಿರ್ತಾರೆ, ರಿಪೋರ್ಟ್ ತರಿಸ್ಕೊಂಡೇ ಟಿಕೆಟ್ ಕೊಡೋದು. ನೀವು ಮಧ್ಯಸ್ಥಿಕೆ ವಹಿಸಿ ಆಣೆ ಪ್ರಮಾಣ ಮಾಡಿದರು ಅಂತೇಳಿ ಇಲ್ಲ, ಅದು ರಿಪೋರ್ಟ್ ಆನ್ ದ ಬೇಸಿಸ್ ಆಫ್ ರಿಪೋರ್ಟ್. ಹೂ ಇಸ್ ದ ಒಂದು ಎಲೆಕ್ಷನ್ ಅನ್ನೋದು ಏನೊಂದು ವಾತಾವರಣ ಇರುತ್ತಲ್ಲ, ಅದ್ರ ಬೇಸ್ ಮೇಲೆ ಕೊಡ್ತಾರೆ. ಮತ್ತು ನಡವಳಿಕೆ, ಕಾರ್ಯವೈಖರಿ ಇವನ್ನೆಲ್ಲವನ್ನು ಗಮನಿಸಿ ಟಿಕೆಟ್ ಕೊಡ್ತಾರೆ. ಯಾರೋ ಒಬ್ರು ಹೇಳ್ತಾರತ್ತೆ ನಾವು ಡೆಲ್ಲರ್ ಟಿಕೆಟ್ ಕೊಡೋದಿಲ್ಲ. ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಸ್ಟ್ರಾಂಗ್ ಆಗಿದ್ದಾರೆ. ಅವ್ರಿಗೆ ಕರ್ನಾಟಕದ ಎಲ್ಲ ಮೂಲೆಗಳು ಗೊತ್ತು. ನಮ್ಮಿಬ್ಬರು ನಾಯಕರಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಅವರು. ಅವರ ಏನು ಹೊಸಬರಲ್ಲ ರಾಜಕಾರಣದಲ್ಲಿ. ಅದರಿಂದ ಅವರು ಯೋಗ್ಯ ಕ್ಯಾಂಡಿಡೇಟ್ ಆಯ್ಕೆಗೆ ಹಲವಾರು ಆಯಾಮಗಳನ್ನ ನೋಡಿ ಟಿಕೆಟ್ ಕೊಡ್ತಾರೆ.